ರಾಜ್ಯ ರಾಜಕಾರಣ ವಿಚಾರವಾಗಿ ಇವತ್ತು ಸಿ ಟಿ ರವಿ ಅವರು ಬೆಳಗಾವಿ ಬಂದಿದ್ದಾರೆ. ಬಹಳಷ್ಟು ದಿನಗಳ ನಂತರ ಏನೋ ಒಂದು ಪ್ರಕರಣ ಆದ ನಂತರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಿದ್ದಾರೆ. ಸರ್, ಒಟ್ಟಾರೆ ಈ ಒಂದು ಬೆಳಗಾವಿ ವಿಸಿಟ್ ಏನಾದ್ರು? ಬೆಳಗಾವಿ ಕಳೆದ 2.5 ತಿಂಗಳಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ತಾಯಿ ಎಲ್ಲಮ್ಮನ ಪೂಜೆ ಒಂದು ಸಂಕಲ್ಪ ಇತ್ತು, ಕುಟುಂಬ ಸಮೇತ ಬಂದು ಆ ಸಂಕಲ್ಪವನ್ನು ನೆರವೇರಿಸಿದ್ವಿ. ಅದರ ನಂತರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಉಳಿದ ಕಾರ್ಯಕ್ರಮಗಳನ್ನು ಜೋಡಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಅದೊಂದು ಕಹಿ ಘಟನೆ ಅಂತ ಭಾವಿಸ್ತೇನೆ. ನಾನು ಅದರ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ. ನಾವು ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ ಹೇಳಕ್ಕೆ ಬಯಸ್ತೀನಿ. CID ಒಂದು ಕಡೆ ಕೋರ್ಟು, ಮತ್ತೊಂದು ಕಡೆ NHAR ಚಂದ್ರದಿಂದ ಮಾನವ ಹಕ್ಕು ವಿಚಾರದಲ್ಲಿ ಕೂಡ ಪ್ರಕರಣ ಆಗ್ತಾ ಇರುವಂಥದ್ದು. ಯಾವ ಥರ ಈ ಪ್ರಕರಣ ನಡ್ಕೊಂಡು ಹೊರಟಿದೆ? ನಾನು ಅದನ್ನು ಇಲ್ಲಿ ಈಗ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ನಾನು ಯಾವುದೇ ಯಾರಿಗೂ ಕೆಟ್ಟದ್ದು ಬಯಸಿ ರಾಜಕಾರಣ ಬಂದಿಲ್ಲ. ಹಿಂದುತ್ವದ ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿದ್ದು. ಆ ತತ್ವ ಬಿಡದಲ್ಲೇ ಈ ರಾಜಕಾರಣದಲ್ಲಿ ಇದ್ದೇನೆ. ಯಾರಿಗೂ ಕೆಟ್ಟದಾಗೋದು ಬೇಡ, ಎಲ್ರಿಗೂ ಒಳ್ಳೆಯದಾಗಲಿ. ಇದು ಅಮಿತ್ ಶಾ ಅವರು ನಿನ್ನೆ ಬೆಂಗಳೂರಿಗೆ ಬಂದಿರ್ತಾರೆ. ಭಾಳ ಪಕ್ಷ ವಿಚಾರವಾಗಲಿ ಮತ್ತು ಬೇರೆ ಖಾಸಗಿ ವಿಚಾರಕ್ಕೆ ಮಾತಾಡುವಂಥದ್ದು. ತಾವೇನು ಹೇಳ್ತೀವಿ? ಅವರೊಂದು ಪೇಜಾವರ ಮಠಾಧಿಪತಿಗಳ ಒಂದು ಸಂಸ್ಥೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ನಾನು ಕೂಡ ಏರ್ಪೋರ್ಟಿಗೆ ಹೋಗಿ ರಿಸೀವ್ ಮಾಡಿ ಬಂದೆ. ಅದರ ನಂತರ ನಾನು ಇಲ್ಲಿಗೆ ಬರಬೇಕಾದ ಹಿನ್ನೆಲೆಯಲ್ಲಿ ಅವ್ರಿಗೆ ಹೇಳಿ ನಾನು ಬೆಳಗಾವಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಬಂದೆ. ಮುಂದೇನು ಚರ್ಚೆ ಆಗಿದೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಇದು ಒಂದಿಷ್ಟು BJP ಒಂದಕ್ಕೆ ಬನ ವಿಚಾರ ಇರ್ಬೋದು, ಬೇರೆ ವಿಚಾರ ಒಂದಷ್ಟು ತಿಳಿ ವಾತಾವರಣ ಆಗುತ್ತಾ? ಯಾಕಂದ್ರೆ ಒಂದಿಷ್ಟು ಆ ಕಡೆ ಈ ಕಡೆ ನಾನಂತೂ ಭಾವಿಸಿದ್ದೇನೆ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಥ್ಯಾಂಕ್ಸ್ ಸರ್. ಇದು ಏನಂತಂದರೆ ವ್ಯಕ್ತಿಗಿಂತ ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳ್ತಾರೆ. ಇದು ಸಿ ಟಿ ರವಿ ಅವರು ಒಂದಿಷ್ಟು ವಿಚಾರಗಳ ಕುರಿತು ಪಬ್ಲಿಕ್ ಜೊತೆ ಮಾತಾಡಿದರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದಳೆ, ಪಬ್ಲಿಕ್ TV, ಬೆಳಗಾವಿ.